ವೆಲ್ಕಮ್ ಟು ಸ್ಟಡಿ ಮೇಡ್ ಈಸಿ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ಟಡಿ ಮೇಡ್ ಈಸಿ ಕ್ಲಾಸಸ್ಗೆ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು 4 ಮಾರ್ಕ್ಸಿನ ಕ್ವೆಶನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ನಿಮ್ಮ ಎಕ್ಸಾಮಿಗೆ ಇದೇ ರೀತಿ ಪ್ಯಾಟ್ರನಲ್ಲಿ ಕ್ವೆಶನ್ಸ್ಗಳನ್ನ ಕೇಳ್ತಾರೆ. ಸೊ ದಟ್ ನಾನು ಆ ಪ್ಯಾಟ್ರನ್ ಪ್ರಕಾರ ಹೋಗ್ತಾ ಇದ್ದೀನಿ. ದಯವಿಟ್ಟು ಇಲ್ಲಿನ ಕ್ವೆಶನ್ಸ್ಗಳನ್ನ ನೋಡ್ತಾ ಹೋಗಿ ಯಾವ ರೀತಿ ಎಕ್ಸಾಮಲ್ಲಿ ಕೇಳ್ತಾರೆ ಅಂತ ನೋಡ್ತಾ ಹೋಗೋಣ. ಓಕೆ, ಸ್ಟಾರ್ಟ್ ವಿತ್ ದ ಫಸ್ಟ್ ಲೆಸನ್. ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋವನ್ನು ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ. ಓಕೆ, ಲೆಟ್ ಸ್ಟಾರ್ಟ್ ದ ವಿಡಿಯೋನ. ಓಕೆ, ಇಂಪಾರ್ಟೆಂಟ್ ಕ್ವೆಶನ್ ಚಿಲ್ಡ್ರನ್ಸ್, ವೆರಿ ಇಂಪಾರ್ಟೆಂಟಾಗಿ ಕೇಳೋವಂಥದ್ದು ಎಕ್ಸಾಮಲ್ಲಿ. ನೋಡಿ, ಸಮ್ ಆಫ್ ದ ಫಸ್ಟ್ ಅಂದರೆ S6, ಸಮ್ ಆಫ್ ದ ಫಸ್ಟ್ 6 ಟರ್ಮ್ ಆಫ್ ಎನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ 6 ಅಂತ ಹೇಳ್ತಿದ್ದಾರೆ, 90 ಅಂತ ಹೇಳ್ತಿದ್ದಾರೆ. S6 = 90. ಎಸ್, ಅರ್ಥ ಆಗ್ತಿದೆಯಾ? ದೆನ್ ದ ಫೋರ್ತ್ ಟರ್ಮ್ ಆಫ್ ದ ಪ್ರೋಗ್ರೆಷನ್ ಈಸ್ A4. ಫೋರ್ತ್ ಟರ್ಮ್ ಆಫ್ ದ ಪ್ರೋಗ್ರೆಷನ್ ಈಸ್ 3 more ಸಮ್ ಆಫ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಟರ್ಮ್. ಓಕೆ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಓಕೆ, ಅರ್ಥ ಆಗ್ತಿದೆಯಾ? ಎಸ್, ಇಲ್ಲಿದೆ ನೋಡಿ, ಇದನ್ನೇ ನಾನು ಹೇಳ್ತಾ ಇರೋದು. ದ ಸಮ್ ಆಫ್ ದ ಫಸ್ಟ್ 6th term of an arithmetic progression is 90. The fourth term of the progression is 3 more the sum of the first 2 terms. Then find the first term of the progression and write the progression. Okay, let's see ಯಾವ ರೀತಿ ನಾನು ಇದನ್ನು ಮಾಡ್ತೀನಿ ಅಂತ ಅಬ್ಸರ್ವ್ ಮಾಡ್ತಾ ಹೋಗಿ. ಎಸ್, ಫಸ್ಟ್ ಇದನ್ನು ಮಾಡೋಣ. ಓಕೆ, S6 ಫಾರ್ಮುಲಾ ಹೇಳಿ. ಎಸ್ ಎಂದು ಫಾರ್ಮುಲಾ S6 = 6/2 2a. ಡೈರೆಕ್ಟಾಗಿ ನಾನು ಫಾರ್ಮುಲಾ ಹಾಕ್ತಿಲ್ಲ, ಹಾಗೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ದೆನ್ 6 - 1 ಅಂದರೆ 5d. ಓಕೆ, ದೆನ್ ಎಸ್ ಯು ಕ್ಯಾನ್ 2 1s 2 3s, ಹೌದಲ್ವಪ್ಪ? ಏನಾಗಿರುತ್ತೆ? S6 90/3. ಓಕೆ, ದಿಸ್ ಇಸ್ 2a + 5d ಹಾಕೋಣ. ಓಕೆ, ಅಬ್ಸರ್ವ್ ಮಾಡಿ, 2a + 5d. ಓಕೆ, ಲೆಟ್ಸ್ ಸಿ ಯಾವ ಥರ ಅಂತ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಅಬ್ಸರ್ವ್ ಮಾಡಿ, ವೆರಿ ಇಂಪಾರ್ಟೆಂಟ್. ಇವನ್ನ 4 ಮಾರ್ಕ್ಸಿಗೆ ಕೇಳ್ತಾ ಇರ್ತಾರೆ. ಈ ಥರ ಪ್ರಶ್ನೆನೇ ನಿಮ್ಮ ಎಕ್ಸಾಮಿಗೆ ಬರುತ್ತೆ. ಓಕೆ, ನೋಡ್ತಾ ಹೋಗಿ ಕೇರ್ಫುಲಿಯಾಗಿ. 30 ಹೌದಲ್ವಾ? 3 3s 9, ಹೌದಲ್ವಾ? 30 = 2a + 5d. ಇದನ್ನು ನಾನೇನಂತ ಈಕ್ವೇಷನ್ 1 ಅಂತ ಕನ್ಸಿಡರ್ ಮಾಡ್ಕೋತೀನಿ. ಅರ್ಥ ಆಗ್ತಿದೆಯಾ? ಎಸ್ ಚಿಲ್ಡ್ರನ್ಸ್, ಎಸ್. ಲೆಟ್ಸ್ ಸಿ ನೆಕ್ಸ್ಟ್ ಇನ್ನೊಂದು ಸಾಲ್ವ್ ಮಾಡಬೇಕಲ್ವಾ? ಎಸ್, ಏನು ಕೊಟ್ಟಿದ್ದಾರೆ ಕ್ವೆಶನ್ನು? A4 = ಇಲ್ಲಿ ಸಾಲ್ವ್ ಮಾಡ್ತೀನಿ ನೋಡಿ. A4 = 3 plus sum of the first 2 terms, A1 plus A plus 3d ಬರ್ಕೋಬೋದು A4ನ. ಎಸ್, = 3 plus A ಅಂದರೆ A1 ಅಂದರೆ A, A2 ಅಂದರೆ A + d, ಹೌದಪ್ಪ? ಎಸ್, ಈ ಥರ ಬರ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡ್ತೀರಾ? A + 3d ಹಾಗೆ ಬರ್ಕೊಳ್ಳಿ. ಎಸ್, ಕಾಣಿಸ್ತಿದೆಯಾ? ಎಸ್, 3 + 2a + d. ಎಸ್, 3 ಇಲ್ಲೇ ಇಟ್ಕೊಂಡು ಇನ್ನೆಲ್ಲ ಈ ಕಡೆ ಶಿಫ್ಟ್ ಮಾಡಿ. ಓಕೆ, 3 ಅಲ್ಲೇ ಇಟ್ಕೊಳ್ಳಿ. ಓಕೆ, ಇನ್ನೆಲ್ಲ ಶಿಫ್ಟ್ ಮಾಡಿ ಈ ಕಡೆ. A + 3d - 2a - d = 3. ಓಕೆ, ಶಿಫ್ಟ್ ಮಾಡಿದ್ರಾ? ನೋಡಿ ಇಲ್ಲಿ A - 2a ಏನಾಗುತ್ತೆ? -a ಆಗುತ್ತೆ, ಹೌದಪ್ಪ? ಎಸ್. ನೆಕ್ಸ್ಟ್ +2d, ಯಾವುದು? 3dನಲ್ಲಿ 1d ಹೋದರೆ ಏನು? ಇಲ್ಲೇನಿಲ್ಲ ಅಂದರೆ 1 ಇರುತ್ತೆ. 1d ಹೋದರೆ ಎಷ್ಟು? ಬಿಗರ್ ನಂಬರ್ ಸೈನ್ +3d ಅಲ್ವಾ? ಅದ್ರದ್ದು ನಾನು ಹಾಕಿದ್ದೀನಿ. ಓಕೆ, ನೆಕ್ಸ್ಟ್ = 3. ದಿಸ್ ಈಸ್ ಈಕ್ವೇಷನ್
2 ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಏನು ಮಾಡೋಣ, ನಮಗೆ ಎಲಿಮಿನೇಷನ್ ಮೆಥಡ್ ಗೊತ್ತಿದೆ, ಹೌದಾ ಚಿಲ್ಡ್ರನ್ಸ್? ಎಸ್, ವಿ ನೋ ದಟ್ ಎಲಿಮಿನೇಷನ್ ಮೆಥಡ್. ಎಸ್, ವಿ ಡೂ ದ ಎಲಿಮಿನೇಷನ್ ಮೆಥಡ್. ಇಲ್ಲಿ ಎಲಿಮಿನೇಷನ್ ಮೆಥಡ್ನ ಮಾಡಬೇಕಾಗುತ್ತೆ. ಎಸ್, ಲೆಟ್ ಸಿ. ನನಗೆ ಪೇಜ್ ಸಾಲುತ್ತಾ? ಎಸ್, ಸಾಲುತ್ತೆ. ಅಬ್ಸರ್ವ್ ಮಾಡಿ, ಎಲಿಮಿನೇಷನ್ ಮೆಥಡ್ ಮಾಡೋಣ. ಏನದು? 2a + 5d ಓಕೆ. 2a + 5d, ನಂಗೆ ಜಾಗ ಇಲ್ಲ, ಸೊ ದಟ್ ಇಲ್ಲೇ ಮಾಡ್ತೀನಿ. ಈಕ್ವೇಷನ್ 1 ಆ್ಯಂಡ್ 2. ಓಕೆ, ಈಕ್ವೇಷನ್ 1 ಆ್ಯಂಡ್ 2. ಓಕೆ, ಅಬ್ಸರ್ವ್ ಮಾಡಿ. is equal to 30. Then minus a plus 2d is equal to 3. ಎಸ್, ಇಲ್ಲಿ ನೋಡಿ, ಇವೆರಡೂ ಸೇಮ್ ಮಾಡ್ಕೋಬೇಕು, ಹೌದಾ? ಇಲ್ಲಿ ಇಂಟು 2 ಮಲ್ಟಿಪ್ಲೈ ಮಾಡಿ, ಮೇಲ್ಗಡೆ ಇಂಟು 1 ಮಲ್ಟಿಪ್ಲೈ ಮಾಡಿ. ಅರ್ಥ ಆಗ್ತೀಯಾ? ಎಸ್, ಟು ಎ ಪ್ಲಸ್ 5d is equal to 30. Next, minus 2a plus 4d is equal to 6. Okay, this get cancelled. 5d plus 9d agutta? Yes, is equal to 36. Yes, d is equal to 36 by 9 ಅಂದರೆ 9 1s 9 4s 36. d is equal to 4 ಆಗುತ್ತೆ, ಹೌದಾ ಮಕ್ಕಳ? ಎಸ್, ಈ ರೀತಿ ಏನು ಮಾಡ್ತೀರಾ, ಕಂಡು ಹಿಡ್ಕೋತೀರಾ. ಎ ವ್ಯಾಲ್ಯೂನು ಕಂಡುಹಿಡಿಬೇಕಲ್ವಾ? ಎಸ್, ಅಬ್ಸರ್ವ್ ಮಾಡಿ, ಇಲ್ಲಿ ಎ ವ್ಯಾಲ್ಯೂ ಕಂಡುಹಿಡಿಯೋಣ. ಎಸ್, 2a + 5d, ಇಲ್ಲಿ ಕಾಣಿಸ್ತಿಲ್ಲ ಅನ್ಕೋತೀನಿ. 5d is equal to 30. 2a 5 into 4 ಎಷ್ಟಾಗುತ್ತೆ? is equal to 30. ದೆನ್ 2a ಹಾಗೆ ಇಟ್ಕೊಳ್ಳಿ. 20 is equal to 30. ಓಕೆ, 5 4s 20 ಅಲ್ವಾ? ಸೊ ದಟ್ ಓಕೆ, 2a is equal to ಏನಾಗುತ್ತೆ? 20 ಅವರೆ 10 ಆಗುತ್ತೆ. a is equal to 5 ಆಗುತ್ತೆ. ನಾನು ಡೈರೆಕ್ಟಾಗಿ ಮಾಡಿದ್ದೀನಿ. 2 1s 2 5s. ಓಕೆ, ಇದನ್ನು ಏನು 20 ಕಡೆ ತಂದರೆ ಏನಾಗುತ್ತೆ? ಮೈನಸ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಎಸ್, ಸೊ ದಟ್ ನಾನು ಹಿಂಗೆ ಮಾಡ್ಕೊಂಡು ಹೋಗಿದ್ದೀನಿ. ಇಲ್ಲಿ ಒಂದು ಬಾಕ್ಸ್ ಹಾಕ್ಬಿಟ್ಟು ಅರ್ಥಮೆಟಿಕ್ ಪ್ರೋಗ್ರೆಷನ್ನ ಬರಿತೀನಿ. ಎಸ್, ಯು ಕ್ಯಾನ್ ಅಬ್ಸರ್ವ್. a is equal to 5. a + b ಅಂದರೆ ಎಷ್ಟಾಗುತ್ತೆ? 9. ಹೌದಾ? ನೆಕ್ಸ್ಟ್ a ಓಕೆ, ಲೈಕ್ ದಿಸ್ ಅಪ್ ಟು ಸೋ ಆನ್ ಹೋಗ್ತಾ ಇರುತ್ತೆ. ಹೇಗೆ ಅಂದರೆ, ನಿಮಗೊಂದು ಫಾರ್ಮುಲಾ, ಜನರಲ್ ಫಾರ್ಮುಲಾ ಗೊತ್ತು. a + d a + 2d, ಅದನ್ನು ಹಾಕಿ ಇದನ್ನು ಮಾಡಿರೋ ಅಂಥದ್ದು. ಅರ್ಥ ಆಗ್ತಿದೆಯಾ? ಎಸ್, ಆ ಫಾರ್ಮುಲಾ ಹಾಕಿ ಅದರೊಳಗೆ ಸಬ್ಸ್ಟಿಟ್ಯೂಟ್ ಮಾಡಿ ಪ್ರೋಗ್ರೆಷನ್ನ ಕಂಡುಹಿಡ್ದಿರೋ ಅಂಥದ್ದು. ಇಷ್ಟನ್ನು ಮಾಡಿದ್ರೆ ನಿಮಗೆ ಎಷ್ಟು ಅಂಕಗಳು ಸಿಗುತ್ತೆ? ಇಷ್ಟನ್ನು ಮಾಡಿದ್ರೆ ಕರೆಕ್ಟಾಗಿ ನಿಮಗೆ 4 ಅಂಕ ಸಿಗುತ್ತೆ. ಅರ್ಥ ಆಯ್ತಾ ಯಾವ ರೀತಿ ಮಾಡೋದು ಅಂತ? ಎಸ್, ಎವ್ರಿ ಒನ್ ಅಂಡರ್ಸ್ಟುಡ್? ಎಸ್, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನೆಕ್ಸ್ಟ್ ಕ್ವೆಶನ್ನ ಸಾಲ್ವ್ ಮಾಡ್ತೀನಿ. ಈಸಿಯಾಗಿ ಇದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ದಿಸ್ ಇಸ್ ಫಾರ್ 4 ಮಾರ್ಕ್. ಎಷ್ಟು ಮಾರ್ಕ್ಸಿಗಿದು? ಈ ಕ್ವೆಶನ್ನ ನಿಮಗೆ 4 ಮಾರ್ಕ್ಸಲ್ಲಿ ಕೇಳ್ತಾರೆ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಬರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.